ಎಲ್ಲರಿಗೂ ನಮಸ್ಕಾರ. ಕರುನಾಡ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು 3ನೇ ತರಗತಿ ಸವಿಗನ್ನಡ ಭಾಗ 2ರ ಪ್ರಶ್ನೋತ್ತರವನ್ನು ತಿಳಿಯೋಣ. ಮೊದಲನೆಯ ಪಾಠ ಭಗೀರಥ. ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು. 1. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಉತ್ತರ: ಭಗೀರಥ ತನ್ನ 60,000 ಜನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. 2ನೇ ಪ್ರಶ್ನೆ: ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಉತ್ತರ: ಋಷಿಗಳು ಭಗೀರಥನಿಗೆ ದೇವಾಲೋಕದ ಗಂಗೆಯನ್ನು ಭೂಮಿಗೆ ತರಲು ಹೇಳಿದರು. ಪ್ರಶ್ನೆ 3: ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಉತ್ತರ: ಭಗೀರಥನು ಗಂಗೆಯನ್ನು ಭೂಮಿಗೆ ತರಲು ತಪಸ್ಸಿಗೆ ಕುಳಿತನು. 4. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ಉತ್ತರ: ಗಂಗೆ ಭಗೀರಥನಿಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಕೇಳಿದಳು. 5ನೇ ಪ್ರಶ್ನೆ: ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಉತ್ತರ: ಗಂಗೆ ಹರಿಯುವ ರಭಸವನ್ನು ತಡೆದವರು ಶಿವ. ಅ ಪಟ್ಟಿಯಲ್ಲಿನ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ. ಗಂಗೆ ನದಿ, ಜಾನು ಮಹರ್ಷಿ, ಭಗೀರಥ ರಾಜ. ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ. 1. ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. 2. ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು. 3. ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. 4. ಜಾನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು. ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಈ ಮಾತನ್ನು ಶಿವನು ಹೇಳಿದನು, ಭಗೀರಥನಿಗೆ ಹೇಳಿದನು. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಗಂಗೆ ಹೇಳಿದಳು ಭಗೀರಥನಿಗೆ. ಭಾಷಾ ಚಟುವಟಿಕೆ. ಈ ಪದಗಳಿಗೆ ನಾನಾ ಅರ್ಥಗಳನ್ನು ಬರೆ. ಮೊದಲನೆಯದು ಮುನಿ, ಋಷಿ, ಕೋಪಗೊಳ್ಳು. 2ನೇದು ತರು, ಪರಿಚಯಿಸು, ತಂದುಕೊಡು. ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ. 1. ಎಳ್ಳಷ್ಟು. ಭಗೀರಥ ಕಷ್ಟ ಬಂದಾಗ ಎಳ್ಳಷ್ಟೂ ಹಿಂದೆ ಸರಿಯಲಿಲ್ಲ. 2. ಎದೆಗುಂದು. ಭಗೀರಥ ಎದೆಗುಂದದೆ ತನ್ನ ಗುರಿ ತಲುಪಿದ. ಈ ಪದಗಳನ್ನು ಸರಿಪಡಿಸಿ ಬರೆದು ಓದು. ತಾತಂದಿರು, ರಭಸ, ಜ್ಞಾನಿ, ಅಸಾಧ್ಯ, ದೇವಲೋಕ, ಚಿಂತಾಕ್ರಾಂತ. ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ. 1. ಲಭಿಸು, ದೊರಕು, ಸಿಗು. ದೃಢ ಸಂಕಲ್ಪ, ಅಚಲವಾದ ಸಂಕಲ್ಪ. ಭೋರ್ಗರೆ, ಒಂದೇ ಸಮನೆ. ಸದ್ಗತಿ, ಮೋಕ್ಷ. ಮಹರ್ಷಿ, ಮುನಿ, ಋಷಿ. ಇದಿಷ್ಟು ಭಗೀರಥ ಪಾಠದ ಪ್ರಶ್ನೋತ್ತರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.